ಇನ್ಮುಂದೆ ತಂದೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಬೇಕು ಅಂತ ಹೇಳಿ ಯಾರು ತಿಳ್ಕೊಂತಿರೋ, ಯಾರು ವಿಚಾರ ಮಾಡ್ತಿರೋ, ಯಾರು ಈ ಒಂದು ವಿಚಾರಕ್ಕೆ ಮುಂದಾಗ್ತಿರೋ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ತಂದೆ ತಾಯಿಗೂ ಕೂಡ ಮಕ್ಕಳೊಂದಿಗೆ ಇರಬೇಕು, ಅವ್ರ ಜೊತೆನೇ ಜೀವನ ಕಳಿಬೇಕು. ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ಸಾಕಿದ್ವೋ ನಾವು ಅವ್ರ ಜೊತೆ ಇದ್ದು ಅಷ್ಟೇ ಆನಂದವಾಗಿರಬೇಕು. ಎಲ್ಲವೂ ಏನೇ ಕಷ್ಟ ಆಗಲಿ, ಸುಖ ಆಗಲಿ, ದುಃಖ ಆಗಲಿ ಎಲ್ಲವನ್ನು ಕೂಡ ನಾವು ಮಕ್ಕಳೊಂದಿಗೆ ಇರಬೇಕು, ಮಕ್ಕಳ ಜೊತೆಗೆ ಸಪೋರ್ಟ್ ಆಗಿರ್ಬೇಕಂತೇಳಿ ಎಷ್ಟೋ ತಂದೆ ತಾಯಿಯರ ಆಸೆ ಆಗಿರುತ್ತೆ. ಆದರೆ ಇತ್ತೀಚಿನ ಕಾಲದಲ್ಲಿ ಎಲ್ಲರೂ ಕೂಡ ತಂದೆ ತಾಯಿಯನ್ನು ಸಾಕಕ್ಕಾದರೂ ಕೂಡ ಮೊದಲು ವೃದ್ಧಾಶ್ರಮಕ್ಕೆ ಸೇರಿಸಿಬಿಡ್ತಾರ. ಅಲ್ಲೇ ಅರ್ಧ ದುಡ್ಡು ಕೊಟ್ಟು ಅಲ್ಲೇ ಅವ್ರಿಗೆ ಬಿಟ್ಬಿಡಮ್ಮ, ಅವ್ರನ್ನ ನೋಡ್ಕೊತಾರ ಅಂತ ಹೇಳಿ ಇಂಥ ಯೋಚನೆಗಳನ್ನೇ ತುಂಬ ಜನ ಮಾಡ್ತಿದ್ದಾರಲ್ವ. ಅವ್ರನ್ನ ಕೂಡ ಅರ್ಥ ಮಾಡ್ಕೋಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯದ ಮೇರೆಗೆ ಪೊಲೀಸರು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾರಾದರೂ ಇನ್ಮುಂದೆ ತಂದೆ ತಾಯಿಗಳನ್ನ ಹೋಗ್ಬಿಟ್ಟು ವೃದ್ಧಾಶ್ರಮಕ್ಕೆ ಸೇರಿಸಿದರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತದೆ, ಎಚ್ಚರಿಕೆ, ಹುಷಾರಿಂದ ಇರಿ. ಯಾರು ಕೂಡ ಸೇರ್ಸಕ್ಕೆ ಹೋಗ್ಬೇಡ್ರಿ. ಅಪ್ಪ ಅಮ್ಮನ ಸಾಕೋದಂದ್ರೆ ಅದಕ್ಕಿಂತ ಇನ್ನೊಂದು ದೊಡ್ಡದು ಕೆಲಸ ಇದೆನಾ? ಇಲ್ಲ ತಾನೇ. ಅವರನ್ನು ನಮ್ಮ ಜೊತೆ ಇಟ್ಕೊಂಡು ಅವ್ರ ಜೊತೆನೇ ನಾವು ಆನಂದವಾಗಿದ್ದರೆ ಮಾತ್ರ ನಮ್ಮ ಜೀವನಕ್ಕೊಂದು ಅರ್ಥ ಇರುತ್ತೆ ಅಂತಲೇ ಹೇಳ್ಬೋದು. ಎಲ್ಲರನ್ನೂ ಕೂಡ ಮಕ್ಕಳನ್ನು ಸಾಕಿ ಬೆಳೆಸಿ ದೊಡ್ಡವರಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂದಿರೋ ಥರ ಮಾಡಿರ್ತಾರಲ್ವ ತಂದೆ ತಾಯಿ, ಅವರನ್ನು ಸಾಕೋಕ್ಕಾಗದೆ, ಅವ್ರನ್ನ ನೋಡ್ಕೊಳ್ಳೋಕ್ಕಾಗದೆ ಜೀವನ ವೇಸ್ಟ್ ಅಲ್ವಾ? ಅವ್ರನ್ನೇ ಹೋಗಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ರೆ ಇನ್ನು ಬದುಕೋದಕ್ಕೆ, ಹೌದು ತಾನೆ? ಅದಕ್ಕೆ ಎಲ್ಲರೂ ಕೂಡ ತಂದೆ ತಾಯಿಯನ್ನು ನಿಮ್ಮಲ್ಲೇ ಇಟ್ಕೊಂಡು ಇನ್ನೊಬ್ರು ಯಾರಾದರೂ ಸೇರ್ಸಕ್ಕೆ ಹೋದರೆ ಈ ಥರ ಸೇರಿಸ್ಬೇಡ್ರಿ ಅಂತ ಹೇಳಿ ಸಲಹೆ ಕೊಡಬೇಕೇ ವಿನ ಸೇರಿಸಿ ಅಂತ ಹೇಳಿಬಿಟ್ಟು ನಾವೇ ಅವರೇ ಆಗಿ ಹೋಗಿ ಸೇರಿಸೋದು ಆ ಥರ ಮಾಡಬಾರ್ದಂತ ನಮ್ಮೆಲ್ಲರ ಆಶಯ. ಇದೇ ಥರ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.